ನಮಸ್ಕಾರ. ಇವತ್ತಿನ ವಿಡಿಯೋದಲ್ಲಿ ಗುಣಿತಾಕ್ಷರ ಎಂದರೇನು ಮತ್ತು ಗುಣಿತಾಕ್ಷರಗಳನ್ನು ಹೇಗೆ ಬರೆಯಬೇಕು ಎಂಬುದರ ಬಗ್ಗೆ ತಿಳಿದುಕೊಳ್ಳೋಣ. ಮೊದಲನೇದಾಗಿ 500 ಜನ ಸಬ್ಸ್ಕ್ರೈಬ್ ಮಾಡಿಕೊಂಡಿದ್ದಕ್ಕಾಗಿ ಎಲ್ಲರಿಗೂ ಧನ್ಯವಾದಗಳು. ಈಗ ಗುಣಿತಾಕ್ಷರ ಅಂದರೆ ವ್ಯಂಜನಗಳಿಗೆ ಸ್ವರಗಳನ್ನು ಅಂದರೆ ಸ್ವರ ಚಿಹ್ನೆಗಳನ್ನು ಸೇರಿಸುವುದರಿಂದ ಉಂಟಾಗುವ ಮಿಶ್ರ ವರ್ಣಗಳಿಗೆ ಗುಣಿತಾಕ್ಷರ ಅಥವಾ ಕಾಗುಣಿತ ಎನ್ನುವರು. ಸ್ವರಾನುಕ್ರಮವಾಗಿ ಬರೆದ ಗುಣಿತಾಕ್ಷರಗಳ ಸಾಲಿಗೆ ಬಳ್ಳಿ ಎನ್ನುವರು. ಈಗ ಗುಣಿತಾಕ್ಷರಗಳನ್ನು ಬರೆಯುವ ವಿಧಾನ: ವ್ಯಂಜನ ಪ್ಲಸ್ ಸ್ವರ, ಸ್ವರ ಚಿಹ್ನೆ ಇಸ್ ಈಕ್ವಲ್ ಟು ಗುಣಿತಾಕ್ಷರ. ಮೊದಲನೇದಾಗಿ ಕ ವ್ಯಂಜನ ಅಸ್ವರ, ಸ್ವರ ಚಿಹ್ನೆ ಇಸ್ ಈಕ್ವಲ್ ಟು ಖ. ಕ ವ್ಯಂಜನ ಪ್ಲಸ್ ಆ ಸ್ವರ ಚಿಹ್ನೆ ಇಸ್ ಈಕ್ವಲ್ ಟು ಕ. ಕ ವ್ಯಂಜನ ಪ್ಲಸ್ ಈ ಸ್ವರ ಚಿಹ್ನೆ ಗುಣಿತಾಕ್ಷರ ಕಿ. ಕ ವ್ಯಂಜನ ಪ್ಲಸ್ ಈ ಸ್ವರ ಚಿಹ್ನೆ ಗುಣಿತಾಕ್ಷರ ಕಿ. ಕ ವ್ಯಂಜನ ಪ್ಲಸ್ ಉ ಸ್ವರ ಚಿಹ್ನೆ ಗುಣಿತಾಕ್ಷರ ಕು. ಕ ವ್ಯಂಜನ ಪ್ಲಸ್ ಉ ಸ್ವರ ಚಿಹ್ನೆ ಗುಣಿತಾಕ್ಷರ ಕು. ಕ ವ್ಯಂಜನ ಪ್ಲಸ್ ರು ಸ್ವರ ಚಿಹ್ನೆ ಗುಣಿತಾಕ್ಷರ ಕೃ. ಕ ವ್ಯಂಜನ ಪ್ಲಸ್ ಎ ಸ್ವರ ಚಿಹ್ನೆ ಗುಣಿತಾಕ್ಷರ ಕೆ. ಕ ವ್ಯಂಜನ ಪ್ಲಸ್ ಎ ಸ್ವರ ಚಿಹ್ನೆ ಗುಣಿತಾಕ್ಷರ ಕೆ. ಕ ವ್ಯಂಜನ ಪ್ಲಸ್ ಐ ಸ್ವರ ಚಿಹ್ನೆ ಗುಣಿತಾಕ್ಷರ ಕೈ. ಕ ವ್ಯಂಜನ ಪ್ಲಸ್ ಓ ಸ್ವರ ಚಿಹ್ನೆ ಗುಣಿತಾಕ್ಷರ ಕೋ. ಕ ವ್ಯಂಜನ ಪ್ಲಸ್ ಓ ಸ್ವರ ಚಿಹ್ನೆ ಗುಣಿತಾಕ್ಷರ ಕೋ. ಕ ವ್ಯಂಜನ ಪ್ಲಸ್ ಔ ಸ್ವರ ಚಿಹ್ನೆ ಗುಣಿತಾಕ್ಷರ ಕೌ. ಕ ವ್ಯಂಜನ ಪ್ಲಸ್ ಅಂ ಸ್ವರ ಚಿಹ್ನೆ ಗುಣಿತಾಕ್ಷರ ಕಂ. ಕ ವ್ಯಂಜನ ಪ್ಲಸ್ ಅಹ ಸ್ವರ ಚಿಹ್ನೆ ಗುಣಿತಾಕ್ಷರ ಕಹ. ಹೀಗೆ ಗುಣಿತಾಕ್ಷರಗಳನ್ನು ಬರೆಯುವ ವಿಧಾನ. ಇದೇ ರೀತಿ ಎಲ್ಲ ಗುಣಿತಾಕ್ಷರಗಳನ್ನು ಅಂದರೆ ಎಲ್ಲ ಬಳ್ಳಿಗಳನ್ನು ಇದೇ ರೀತಿ ಬರೆಯಬಹುದು. ಈ ವಿಡಿಯೋ ಏನಾದರೂ ಇಷ್ಟ ಆಗಿದ್ರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಂಡು ವಿಡಿಯೋ ನೋಡಿ. ಥ್ಯಾಂಕ್ ಯು ಫಾರ್ ವಾಚಿಂಗ್.